ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸಂಗೊಳ್ಳಿ ರಾಯಣ್ಣನ ಹುಟ್ಟುಹಬ್ಬ ಆಚರಣೆ ನಮ್ಮ ಶಿವಪ್ಪ ನಾಯಕ ಸರ್ಕಲ್ ಮಾಡ್ತಾ ಇದ್ವಿ. ಅವತ್ತೇ ದಿನನೇ ಸ್ವತಂತ್ರ ದಿನಾಚರಣೆ ಕೂಡ ಅವತ್ತೇ ಆಚರಿಸ್ತೀವಿ. ಎಲ್ಲ ಕಡೆ ಕೂಡ ನಾವು ಪ್ಲಸ್ಗಳನ್ನು ಹಾಕಿದ್ವಿ ನಮ್ಮ ಸಂಗೊಳ್ಳಿ ರಾಯಣ್ಣನ ಕಾರ್ಯಕ್ರಮದ ಬಗ್ಗೆ. ಈ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾತ್ರಿ ವೇಳೆಯಲ್ಲಿ ಏಕಾಏಕಿ ಅಲ್ಲಿ ಕೂಡ ನಮ್ಮ ನಂಬರ್ ಕೂಡ ಇರುತ್ತೆ ಫ್ಲೆಕ್ಸ್ ಅಲ್ಲಿ ನಮ್ಮ ಪದಾಧಿಕಾರಿಗಳದು, ಅವ್ರಿಗೂ ಯಾವುದೇ ರೀತಿಯ ವಿಷಯ ತಿಳಿಸದೆ ಏಕಾಏಕಿ ಸಂಗೊಳ್ಳಿ ರಾಯಣ್ಣನ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ಭಗ್ನ ಮಾಡಿದ್ದಾರೆ. ನಾವು ಕೇಳೋದಷ್ಟೇ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ನಾವು ಏನ್ ನೀವು ಕಿತ್ತಾಕಿರೋ ಫ್ಲೆಕ್ಸ್ಗಳನ್ನು ಮತ್ತೆ ನೀವು ಹಾಕ್ಬೇಕು. ನಮಗೆ ಅವಮಾನ ಮಾಡಿದಲ್ಲ ಇವತ್ತೆಲ್ಲ ನೀವು ಇವತ್ತು ನಿಮ್ಮ ಅಧಿಕಾರಗಳು ನಿಮ್ಗೆಲ್ಲ ಸರ್ಕಾರ ಕೆಲಸ ಕೊಟ್ಟಿದೆ ಅಂದ್ರೆ ಒಬ್ಬ ಸಂಗೊಳ್ಳಿ ರಾಯಣ್ಣ ಇವತ್ತು ಹೋರಾಟಕ್ಕೋಸ್ಕರ ಹೋರಾಟ ಮಾಡಿ ಅವ್ನು ತನ್ನ ಪ್ರಾಣನೇ ಬಲಿದಾನ ಮಾಡಿರೋಂಥ ಒಬ್ಬ ಜೀವ, ಅವ್ನು ಬಲಿದಾನನೇ ಆಗಿದ್ದಾನೆ. ಇವತ್ತು ಅವರೆಲ್ಲ ಮಾಡಿದಕ್ಕೆ ಇವತ್ತು ನೀವು ಪೆನ್ನು ಎಕ್ಸರ್ಸೈಸು ಆಲೆ ಒಳ ಬರಿತಾ ಕೂತಿದ್ದೀರ ನಮ್ಮ ಮಹಾನಗರ ಪಾಲಿಕೆಯಲ್ಲಿ. ದಯವಿಟ್ಟು ನಮಗೆ ನೀವು ಅವಮಾನ ಮಾಡಿದಲ್ಲ, ಒಬ್ಬ ಸ್ವತಂತ್ರ ಓಟಗಾರ ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡಿದ. ದಯವಿಟ್ಟು ನಿಮಗೆ ನಾನು ಕೇಳ್ತಾ ಇದ್ದೀನಿ, ಆ ಫ್ಲೆಕ್ಸ್ಗಳನ್ನು ಮತ್ತೆ ನೀವು ಹಾಕ್ಬೇಕು. ಇಲ್ಲ ಅಂದ್ರೆ ನಿಮ್ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಇವತ್ತು ಬೃಹತ್ ಮಟ್ಟದ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್. ಮೊದಲನೇದಾಗಿ ಇವತ್ತು ಅಪ್ಪಟ ದೇಶ ಭಕ್ತ ಅಂತಾನೆ ಹೇಳ್ಬೋದು. ದೇಶಕ್ಕೋಸ್ಕರ ತಮ್ಮ ಜೀವನ ಆಗಿರ್ಬೋದು, ಜೀವ ಆಗಿರ್ಬೋದು ಕೊಟ್ಟಿರುವಂತ ಅಭಿಮಾನಿ ಅವರು. ಆ ದೇಶದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಇದೆ ಅಂತಂದ್ರೆ ಒಬ್ಬ ದೇಶ ಪ್ರೇಮಿಗೆ ಅವಮಾನ ಮಾಡುವಂತದ್ದಿದೆ. ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವಮಾನ ಮಾಡಿದ್ದಾರೆ. ಹಾಗೂ ಮೊನ್ನೆ ರೈಮಂಡ್ ಶೋರೂಮ್ ಉದ್ಘಾಟನೆ ಮಾಡಿದ್ದಾರೆ. ಇಡೀ ಶಿವಮೊಗ್ಗದಂತ ರೈಮಂಡ್ ಶೋರೂಮ್ ಫ್ಲೆಕ್ಸಿ ಹಾಕಿದ್ದಾರೆ. ಅದರಲ್ಲಿ ಒಂದು GST ನಂಬರ್ ಇಲ್ಲ, ಮಹಾನಗರ ಪಾಲಿಕೆ ನಂಬರ್ ಇಲ್ಲ, ಏನು ಸಂಖ್ಯೆ ಇಲ್ಲ. ನಮಗೆ ಮಾತ್ರ ಪರ್ಮಿಷನ್ ತಗೊಂಡಿದ್ದಾರೆ. ಅವತ್ತು ಅಧಿಕಾರಿ ಒತ್ತಡ ಇತ್ತು ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾವುದೇ ರೀತಿ ಫ್ಲೆಕ್ಸಿ ತೆರವುಗೊಳಿಸಿಲ್ಲ, ಅದ್ರ ನಂಬರ್ ಕೂಡ ಇದ್ದಿಲ್ಲ ಯಾರ್ದು. ಈ ರಾಯಣ್ಣಂಗೆ ಅವಮಾನ ಮಾಡಿದ್ದಾರೆ. ತಕ್ಷಣ ನಮಗೆ ಸಂಗೊಳ್ಳಿ ರಾಯಣ್ಣ ಫ್ಲೆಕ್ಸಿಯನ್ನು ಹಾಕೊಡ್ಬೇಕು. ಇಲ್ಲವಾದ್ರೆ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕ್ತಿದೀವಿ ಇನ್ನು ಸ್ವಲ್ಪ ಹೊತ್ತರಲ್ಲೇ.